ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಪ್ರತಿನಿತ್ಯ ಕೂಡ ನಮ್ಗೆ ದಾನಗಳ ವಿಚಾರಗಳ ಬಗ್ಗೆ ಆಗಿರ್ಬೋದು ಅಥವಾ ನಾನು ಕೇಳುವಂತ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಸರಳವಾಗಿರುವಂತ ರೆಮಿಡೀಸ್ ತಿಳಿಸ್ತಾ ಬಂದಿದ್ದೀರಾ. ಕಮೆಂಟ್ಸ್ ನಲ್ಲಿ ಸಾಕಷ್ಟು ಜನ ವೀಕ್ಷಕರು ಅದಕ್ಕೆ ಲೈಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಕೊಡ್ತಾ ಇರುವಂತ ಮಾಹಿತಿ ಅವ್ರಿಗೆ ಉಪಯುಕ್ತ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಬಂದಿದ್ದಾರೆ. ಅವರ ಪರವಾಗಿ ಕೂಡ ತಮ್ಗೆ ಧನ್ಯವಾದಗಳು ಮೊದಲನೇದಾಗಿ. ಇನ್ನು ದಾನಗಳ ಬಗ್ಗೆ ಹೇಳ್ತಾ ಇದ್ದಾಗ ಇವಾಗ ಭಾನುವಾರಕ್ಕೆ ಬಂದಿದೀವಿ ಅಂತ ಹೇಳ್ಬೋದು. ಭಾನುವಾರದ ದಿನ ದಾನಗಳಿಗೆ ಹಾಲಿಡೇನಾ ಅಥವಾ ಏನಾದ್ರೂ ದಾನವನ್ನ ಮಾಡ್ಬೇಕಾಗತ್ತಾ? ಈ ದಿನ ಮಾಡ್ಲೇಬೇಕಾಗಿರುವಂತ ದಾನ ಯಾವ್ದಾದ್ರು ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವಾರದ ಸೀರೀಸ್ ಬಂದಾಗ ಬಹುಶಃ ನಾವು ದಾನಕ್ಕೆ ಹೊರಟಿದ್ದೀವಿ. ಅದು ಧರ್ಮ ಇದ್ದವ್ರು ಮಾಡ್ತಾರೆ, ಇಲ್ಲಾಂದ್ರೆ ದಾನವೂ ಇಲ್ಲ ಧರ್ಮವೂ ಇಲ್ಲ. ಬಹುಶಃ ಈ ಭಾನುವಾರ ಉದ್ಯೋಗರಹಿತರಾಗಿರ್ತಾರಲ್ಲ, ಅಥವಾ ಒಂದು 3 ತಿಂಗಳು 6 ತಿಂಗಳು ಕೆಲಸ ಮಾಡಿ ಬಂದ್ಬಿಡ್ತಾರಲ್ಲ, ಅಥವಾ ಯಾವುದೋ ಕಾರಣ ಕೆಲಸ ಬಿಡಿಸ್ಬಿಡ್ತಾರಲ್ಲ, ಅವ್ರಿಗೆ ಉಪಯೋಗ ಆಗುವಂಥದ್ದು. ಸೊ ಜಾಬ್ ಅಲ್ಲಿ ಕಿರಿಕಿರಿ ಆಗ್ತಾ ಇದೆ ಅನ್ನೋರ್ಗೆ ಬೇಕಾಗಿರೋ ಜಾಬ್ ಲೆಸ್. ಜಾಬ್ ಕಿರಿಕಿರಿಗೆ ಮಾತ್ರ ಆಮೇಲೆ ಅವ್ರು ಹೆಂಗ ಮ್ಯಾನೇಜ್ ಮಾಡ್ತಾರೆ. ಜಾಬೇ ಇಲ್ಲ, 3 ಜನ ಮಾಡಿ ಕಳ್ಕೊಳ್ತಾನೆ ಇದ್ದಾರೆ. ಕಿರಿಕಿರಿ 16 ವರ್ಷ ಮಾಡ್ತಾನೆ ಇದಾರೆ. ಎಲ್ಲಿ ಕಿರಿಕಿರಿ ಇಲ್ಲ, ಎಲ್ಲಾ ಕಡೆ ಕಿರಿಕಿರಿ ಇದೆ. ಅವ್ರ ಬದುಕಿನಲ್ಲಿ ಉರಿ ಜಾಸ್ತಿ ಆಗ್ತಾ ಇದೆ. ಪಾಪ ಏನ್ ಮಾಡ್ಕೊಳ್ಳಕ್ಕಾಗದೆ ಆದಾಯ ಇಲ್ಲದೆ ಒದ್ದಾಟ ಆಗ್ತಿರತಕ್ಕಂಥದ್ದು ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಸಿಹಿ ಕುಂಬಳಕಾಯಿನ ನಾನು ತುಂಬಾ ಜನ ಕೇಳ್ತೀನಿ. ಬಹಳ ಅದ್ಭುತವಾದ ವಿಟಮಿನ್ಸ್ ಇದೆ ಅದರಲ್ಲಿ, ಬಹಳ ವಿಶೇಷತೆ ಅಡಗಿದೆ ಅದರಲ್ಲಿ. ಇನ್ನು ಅದೊಂದು ಸಬ್ಜೆಕ್ಟ್ ನಾನು ನೇರವಾಗಿ ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. ಅವರದನ್ನು ಅನುಸರಿಸಿದ್ದೆ ಆದ್ರೆ ಫಲಿತಗಳನ್ನ ಕಾಣ್ತಾರೆ. ಸಿಹಿ ಕುಂಬಳಕಾಯಿಯನ್ನ ತಿನ್ನುವಂಥದ್ದು, ಭಾನುವಾರ ನೀವು ಸಿಹಿ ಕುಂಬಳಕಾಯಿಯನ್ನ ತಿಂದು ಅದೇ ಅಂದ್ರೆ ಸಿಹಿ ಕುಂಬಳಕಾಯಿಯನ್ನ ಮತ್ತೆ ನೀವು ಸಂಜೆಗೆ ದಾನ ಮಾಡ್ಕೊಳ್ತಕ್ಕಂಥದ್ದು, ಇದು ನಿಮ್ಮ ಉದ್ಯೋಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಆಮೇಲೆ ಮಕ್ಕಳಿಗೆ ಸೂರ್ಯನಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಆಟಿಕೆಗಳನ್ನು ಕೊಡಿಸ್ತಕ್ಕಂಥದ್ದು, ಸೂರ್ಯನಿಗೆ ಸಂಬಂಧಪಡ್ತಕ್ಕಂಥದ್ದು ಏನಾದ್ರೂ, ಈಗ ಜಾಮಿಟ್ರಿ ಬಾಕ್ಸ್ ಆ ಸೂರ್ಯನ ಸಿಂಬಲ್ ಜೊತೆಗಿರುತ್ತೆ, ಅಥವಾ ಸೂರ್ಯನ ವಿನ್ಯಾಸ ಇರತಕ್ಕಂಥದ್ದು ಏನಾದ್ರೂ ಒಂದು ಆಟಿಕೆಯನ್ನ ಮಕ್ಕಳಿಗೆ ಕೊಡಿಸ್ತಕ್ಕಂಥದ್ದು. ಇನ್ನು ವಯೋವೃದ್ಧರಿಗೆ, ಅದರಲ್ಲೂ ಕೂಡ ಗೌರ್ಮೆಂಟ್ ಜಾಬ್ ರಿಟೈರ್ಡ್ ಆಗಿರ್ತಾರಲ್ಲ, ಅವರಿಗೆ ಅವರ ಅವಶ್ಯಕತೆ ಏನಿದೆಯೋ ಅದನ್ನ ಪೂರೈಸ್ತಕ್ಕಂಥದ್ದು. ಏನಾದರೂ ಮೆಡಿಕೇಶನ್, ಅವ್ರಿಗೇನೋ ಮಂತ್ಲಿ ಒನ್ಸ್ ಮೆಡಿಸಿನ್ ಬೇಕಾಗಿರುತ್ತೆ, ಅದನ್ನ ತೆಗೆದುಕೊಂಡು ಹೋಗಿ ಸ್ವಲ್ಪ ದಿವಸ ಕೊಡ್ತಕ್ಕಂಥದ್ದಾದ್ರೆ ಉದ್ಯೋಗದಲ್ಲಿ ಅತ್ಯಂತ ಅದ್ವಿತೀಯ ಸ್ಥಾನವನ್ನ ಪಡಿತಾರೆ. ಇದನ್ನ ಒಬ್ಬರಿಗೆ ಮಾಡಿ ನೋಡ್ಲಿ, ಭಾನುವಾರವೇ ಮಾಡಿ ನೋಡ್ಲಿ. ಇವರು ಸಿಹಿ ಕುಂಬಳಕಾಯಿನ ತಿಂದದ್ದು ಪ್ಲಸ್ ಸಿಹಿ ಕುಂಬಳಕಾಯಿನ ದಾನ ಯಾವುದೋ ಒಂದು ದೇವಸ್ಥಾನಕ್ಕೋ ಯಾರಿಗಾದ್ರೂ ಬಡವರಿಗೆ ಕೊಟ್ಟಿದ್ದು, ನಂತರ ಯಾರಾದ್ರೂ ವಯೋವೃದ್ಧರಿಗೆ ಇವರು ನಾನು ಹೇಳಿರ್ತಕ್ಕಂತಹದನ್ನ ದಾನ ಮಾಡಿಕೊಟ್ಟಿದ್ದು, ಅವರ ಅವಶ್ಯಕತೆಗಳು ಅಥವಾ ಮೆಡಿಸಿನ್ ಅನ್ನ ಕೊಟ್ಟಿದ್ದೆ ಆದರೆ ಉದ್ಯೋಗದಲ್ಲಿ ಒಂದು ಪರ್ವವನ್ನ ಸಾಧಿಸಿಬಿಡ್ತಾರೆ ಅತ್ಯಂತ ಅಭಿವೃದ್ಧಿಗಾಗಿ. ಇನ್ನ ಇದೇ ದಿವಸವೇ ಇನ್ನಷ್ಟು ನಮಗೆ ವ್ಯವಹಾರ ವ್ಯಾಪಾರದಲ್ಲಿ ಲಾಭ ಬರಬೇಕು ಅಂತಂದ್ರೆ ಮನೆಗೆ ತಂದು ನಿಮ್ಮ ಬಿಂಬವನ್ನ ನೋಡ್ಬೇಕು. ಯಾವುದೋ ಒಂದು ಕನ್ನಡಿಯಲ್ಲಿ ಬಿಂಬ ನೋಡುವಂಥದ್ದು, ಮತ್ತೆ ನಿಮ್ಮ ಹಣ ಎಲ್ಲೋ ಇಟ್ಟಿರ್ತೀರಿ ನಿಮ್ಮ ತಿಜೋರಿಯಲ್ಲಿ, ಆ ಹಣವನ್ನ ಇದ್ರಲ್ಲಿ ನೋಡುವಂಥದ್ದು ಕನ್ನಡಿಯಲ್ಲಿ. ಈ ಕನ್ನಡಿ ತೆಗೆದುಕೊಂಡೋಗಿ ನೀವು ಕೃಷ್ಣಾರ್ಪಣ ಅಂತೇಳಿ ನಿಮ್ಮ ಮನೆಯ ಉತ್ತರ ದಿಕ್ಕಿಗಿರ್ತಕ್ಕಂಥ ದೇವಸ್ಥಾನಕ್ಕೆ ಕನ್ನಡಿಯನ್ನ ಕೊಡತಕ್ಕಂಥದ್ದು. ಉತ್ತರ ದಿಕ್ಕಲ್ಲಿರ್ತಕ್ಕಂಥ ಕುಬೇರನಿಗೆ ಆಹ್ವಾನ ಕೊಟ್ಟ ಹಾಗೆ, ಅವನಿಗೊಂದು SMS ಓದ ಹಾಗೆ, ಅವನಿಗೊಂದು ವಾಟ್ಸಪ್ ಓದ ಹಾಗೇನೆ ನೀವು ಕನ್ನಡಿಯನ್ನ ಉತ್ತರ ದಿಕ್ಕಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಆದ್ರೆ ಅಂತಹ ಆರ್ಥಿಕಾಭಿವೃದ್ಧಿಯನ್ನ ನೀವು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಭಾನುವಾರ ಇರೋದ್ರಿಂದ ಏನೋ ನಾನು ಅಷ್ಟೊಂದು ಇರೋದಿಲ್ಲ ಬಹುಶಃ ಈ ದಿನ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ದಿನ ನಾವು ಏನು ಒಂದು ದಾನವನ್ನ ಮಾಡ್ಲೇಬೇಕಾಗತ್ತೆ ಅನ್ನೋದನ್ನ ನೀವು ಬಹಳ ಅದ್ಭುತವಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಭಾನುವಾರ ಅಂತ ಸುಮ್ನಾಗಕ್ ಹೋಗ್ಬೇಡಿ. ಈ ದಿನ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮುಂದಿನ ಭಾನುವಾರ ಈ ಒಂದು ರೆಮಿಡಿಯನ್ನ ಫಾಲೋ ಮಾಡೋದ್ರಿಂದ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಕಾಣ್ಬೋದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.